ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ವಿಡಿಯೋ ಬಂದು ನಮ್ಮ ಯಜಮಾನ್ರ ಚಿಕ್ಕಕ್ಕ ಅವರ ಮನೆಯ ಗೃಹಪ್ರವೇಶದಾಗಿರುತ್ತೆ. ಮತ್ತು ಗೃಹಪ್ರವೇಶ ದಿನವೇ ನಮ್ಮ ಅತ್ತೆಗೆ ಕನಕಾಭಿಷೇಕವು ನಡೆಯಿತು. ಇದು ಗ್ರೌಂಡ್ ಫ್ಲೋರಲ್ಲಿರೋ ಮನೆ. ಡಬಲ್ ಬೆಡ್ರೂಮ್, ಅಟ್ಯಾಚ್ ಟಾಯ್ಲೆಟು, ಕಿಚನ್, ಹಾಲ್ ಇಷ್ಟೇ ಆಗಿರುತ್ತೆ. ಪೂಜೆಗೆಲ್ಲ ನಾವು ಅಟೆಂಡ್ ಆಗೋದಕ್ಕೆ ಆಗಿಲ್ಲ. ನಾವು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದಿತ್ತು. ನೆಂಟರಿಷ್ಟರೆಲ್ಲ ಒಂದೊಂದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಕನಕಾಭಿಷೇಕಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಅಷ್ಟರೊಳಗೆ ನನ್ನ ಕೈಲಾದಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಈ ಗೃಹಪ್ರವೇಶ ನಡೆಯೋದಕ್ಕೂ ಒಂದು ವಾರ ಮುಂಚೆ ದೊಡ್ಡಕ್ಕ ಅವರ ಗೃಹಪ್ರವೇಶದ ವಿಡಿಯೋ ಕೂಡ ನಾನು ಹಾಕಿದ್ದೆ. ನೋಡಿ, ಮನೆ ರಾತ್ರಿ ಹೀಗೆ ಕಾಣುತ್ತೆ. ವಿಡಿಯೋ ನೋಡ್ತಾ ಹೋಗೋಣ. ನಂದು ವಿಡಿಯೋ ಕ್ಲಿಯರಿಟಿ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್, ಆದಷ್ಟು ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಸಹಕರಿಸಿ ಫ್ರೆಂಡ್. ನಾನೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ 3 ಮನೆಗಳಿದೆ. ಬಾಡಿಗೆ ಕೊಡೋದಕ್ಕೆ ಅವರು ಕಟ್ಟಿಸಿದ್ದಾರೆ. 3 ಸಿಂಗಲ್ ಬೆಡ್ರೂಮ್ನ ಮನೆಯಾಗಿರುತ್ತೆ. ಇದು ಫಸ್ಟ್ ಮನೆ, ಈಸ್ಟ್ ಫೇಸ್, ಹಾಲು, ಕಿಚನು. ಚಿಕ್ಕವಾಗಿ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಬೆಳಕು ಗಾಳಿಗೆಲ್ಲ ಏನು ಇದೇ ಇಲ್ಲ, ಕೊರತೆನೇ ಇಲ್ಲ, ತುಂಬ ಚೆನ್ನಾಗಿದೆ. ವಾರ್ಡ್ರೋಬ್ ಫಿನಿಶಿಂಗ್ ಆಗ್ತಾಯಿದೆ. ಟಾಯ್ಲೆಟ್ ನೋಡಿ ಎಷ್ಟು ವಿಶಾಲವಾಗಿದೆ. ಬನ್ನಿ ನಾವು ಸೆಕೆಂಡ್ ಮನೆಗೆ ಹೋಗೋಣ. ಮನೆ ಮುಂದೆನೂ ತುಂಬಾ ಜಾಗ ಇದೆ. ಇದು 2ನೇ ಮನೆ. ಸೇಮ್ ಟು ಸೇಮ್ ಇರುತ್ತೆ. ಕಿಚನ್ ಸ್ವಲ್ಪ ದೊಡ್ಡದಾಗಿದೆ ಫಸ್ಟ್ ಮನೆಗಿಂತ. ನೋಡಿ, ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ಎಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಟೈಲ್ಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಹಾಲು ಅಷ್ಟೇ ತುಂಬ ವಿಶಾಲವಾಗಿದೆ. ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ. ಗಾಳಿ ಬೆಳಕು ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಸಂಸಾರಕ್ಕೆ ಇದು ತುಂಬ ಚೆನ್ನಾಗಿರೋ ಮನೆ ಅನಿಸುತ್ತೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಚಿಕ್ಕ ಮಕ್ಕಳಿದ್ರೆ ಓಕೆ, ಈ ಮನೆ ನಮಗೆ ಸಾಕಾಗುತ್ತೆ. ಇದು 3rd ಮನೆ. ಇದನ್ನು ಅಷ್ಟೇ ವಿಶಾಲವಾಗಿದೆ ನೋಡಿ, ವಿಶಾಲವಾದ ಹಾಲು, ಓಪನ್ ಕಿಚನ್. ಇದು ಸೇಮ್ ಒಂದು ಬೆಡ್ರೂಮ್ ಮತ್ತು ಟಾಯ್ಲೆಟ್. ಚೆನ್ನಾಗಿದೆ ಅಲ್ವಾ? ಇನ್ನು ಆಚೆ ಕಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮನೆ ಇದೆ. ಅದನ್ನು ಸೇಮ್ ಸಿಂಗಲ್ ಬೆಡ್ರೂಮ್ ಹೌಸೇ. ಟ್ಯಾಪ್ ಎಲ್ಲ ನೋಡಿ ಹಾಕಿದ್ದಾರೆ. ಆಚೆ ಕಡೆ ತೊಳೆದು ರಂಗೋಲಿ ಹಾಕಬೇಕಾದ್ರೆ ಏನು ನೀರಿಗೆಲ್ಲ ಏನು ತೊಂದರೆ ಇಲ್ಲ. ಟ್ಯಾಪ್ ಎಲ್ಲ ಆಚೆ ಕಡೆನೇ ಹಾಕಿದ್ದಾರೆ. ಸ್ಟೆಪ್ಸ್ ಕೂಡ ತುಂಬಾ ಅಗಲವಾಗಿ ಚೆನ್ನಾಗಿದೆ. ಈಗ ನಾನು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಸೇಮ್ ಹೇಗಿದೆ ಫಸ್ಟ್ ಫ್ಲೋರಲ್ಲಿ ಅದೇ ರೀತಿ ಇರುತ್ತೆ. ಅದೇ ಇನ್ನೂ ಸ್ವಲ್ಪ ವಿಶಾಲವಾಗಿದೆ ಈ ಮನೆ. ಒಳಗಡೆ ಯಾರೋ ಮಾತಾಡೋದು ಕೇಳಿಸ್ತಾ ಇದೆ. ಇದು ನೋಡಿ ಹಾಲು. ನಾನು ಬೇಗ ತೆಗೆದುಬಿಟ್ಟಿದ್ದೀನಿ, ಯಾಕಂತ ನನಗೆ ಗೊತ್ತಿಲ್ಲ. ಇದು ಕಿಚನ್ನು. ಯಾರೋ ಇದ್ದಾರೆ, ನನಗೊಂದು ಸ್ವಲ್ಪ ವೀಡಿಯೋ ತೆಗೆಯೋದಕ್ಕೆ ಇದಾಯಿತು, ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಅಂತ ನಾನು ಬೇಗ ವೀಡಿಯೋ ತೆಗೆದ್ಬಿಟ್ಟು ಬಂದೆ. ಸೇಮ್ ಇರುತ್ತೆ, ಹೇಗೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇತ್ತಲ್ಲ ಹಾಗೆ ಇರುತ್ತೆ. ಇಲ್ಲಿ ಆಚೆ ಕಡೆ ಬಂದಮೇಲೆ ಸೆಕೆಂಡ್ ಫ್ಲೋರಲ್ಲಿ ಊಟದ ವ್ಯವಸ್ಥೆನ ಇಲ್ಲಿ ಮಾಡಲಾಗಿತ್ತು. ನೋಡಿ ಎಷ್ಟು ಜಾಗ ಇದೆ. ಈ ಮನೆಗೆ ಬರೋರ್ಗಂತೂ ತುಂಬ ಆರಾಮಾಗಿರುತ್ತೆ ಅಲ್ಲ, ಪೆಂಟ್ ಹೌಸ್ ಥರ ಆಚೆ ಕಡೆ ಕೂತ್ಕೊಂಡು ಚೇರ್ಸ್ ಎಲ್ಲ ಹಾಕ್ಕೊಂಡು ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಈಗ ನಾನು 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. 3rd ಫ್ಲೋರಲ್ಲಿ ಏನೂ ಇಲ್ಲ, ಜಸ್ಟ್ ತೋರಿಸ್ತೀನಿ ಬನ್ನಿ. ಈವ್ನಿಂಗ್ ಟೈಮಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಜಾಗ. ಬಟ್ಟೆ ಒಣಗಾಕೋದಕ್ಕೆಲ್ಲ ತುಂಬ ಸ್ಪೇಸಸ್ ಆಗಿದೆ ಜಾಗ.
ಇಲ್ಲಿಂದ ನಾನು ಸೆಕೆಂಡ್ ಫ್ಲೋರ್ಗೆ ನೋಡಿ ಊಟಕ್ಕೆ ಅರೇಂಜ್ ಮಾಡಿದ್ರಲ್ಲ ಆ ಜಾಗಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ಈಗ ಏರಿಯಾ ಕಾರ್ಪೊರೇಟ್ರ್ ಬರ್ತಾರೆ ಅಂತ ಆಯಿತು. ಅವ್ರಿಗೆ ಬರೋ ಮುಂಚೆ ಅವರು ವೆಲ್ಕಮ್ ಮಾಡೋದಕ್ಕೆ ನಾವೆಲ್ಲ ನಿಂತಿದ್ವಿ. ಅವರು ಟೇಪ್ ಕಟ್ಟಿಂಗಿಗೆ ರೆಡಿ ಮಾಡಿದರು ನೋಡಿ. ಅವರೇ ಏರಿಯಾ ಕಾರ್ಪೊರೇಟರ್ ಜಯಪ್ರಕಾಶ್ ಅಂತ. ತುಂಬ ಫ್ರೆಂಡ್ಲಿ ಮೈಂಡೆಡ್ ಫ್ರೆಂಡ್ ಇವರು, ತುಂಬ ಒಳ್ಳೆಯವರು. ಪಾಪ ನಾವು ಕರೆದ ತಕ್ಷಣ ಎಲ್ಲ ಬರ್ತಾರೆ. ಟೇಪ್ ಕಟ್ಟಿಂಗ್ ಮಾಡಿದ ಮೇಲೆ ನೇಮ್ ಬೋರ್ಡ್ ಅದ್ರದ್ದು ಇದು ಅವರು ಓಪನ್ ಮಾಡಿಸಿದ್ರು ನಮ್ಮ ಅಕ್ಕ ಮತ್ತು ಭಾವ. ಇವ್ರು ಬಂದ ನಂತರ ಕನಕಾಭಿಷೇಕನ ಅವ್ರ ಕೈಯಲ್ಲೇ ಮಾಡಿಸಿದ್ದು ನಮ್ಮ ಅತ್ತೆಗೆ. ಆಮೇಲೆ ನಾವೆಲ್ಲರೂ ಕನಕಾಭಿಷೇಕ ಏನಕ್ಕೆ ಅವತ್ತು ಮಾಡಿದ್ದಂದರೆ ನಮ್ಮ ಅತ್ತೆಗೆ ಮಗಳಿಗೆ ಮೊಮ್ಮಗಳಿಗೆ ಮೊಮ್ಮಗಳು ಈ ಥರ 4 ಜನರೇಷನ್ನ ನಮ್ಮ ಅತ್ತೆ ನೋಡಿರೋದ್ರಿಂದ ಸಡನ್ ಪ್ಲ್ಯಾನು ಇದು. ನಮ್ಮ ಮನೆಯವರ ಚಿಕ್ಕಕ್ಕ ಮತ್ತು ಮಾವವರ ಸಡನ್ ಪ್ಲ್ಯಾನ್ ಆಗಿತ್ತು. ನಮ್ಮ ಅತ್ತೆಗಂತೂ ಸರ್ಪ್ರೈಸ್ ಇದು. ನಮ್ಮೆಲ್ಲರಿಗೂ ಖುಷಿ ಆಯಿತು. ಅದನ್ನು ಫಸ್ಟು ಏರಿಯಾ ಕಾರ್ಪೊರೇಟ್ರಿಂದನೇ ಮಾಡಿಸಲಾಯಿತು. ಫಸ್ಟು ಅವ್ರಿಗೆ ಎಲ್ಲರೂ ವೆಲ್ಕಮ್ ಮಾಡಿ ಮಾತಾಡಿಸ್ತಿದ್ದಾರೆ. ನಮ್ಮ ಅತ್ತೆಯವರೆಲ್ಲ, ನಮ್ಮ ಯಜಮಾನ್ರಿದ್ದಾರೆ, ಚಿಕ್ಕಕ್ಕ ಇದ್ದಾರೆ, ಅವ್ರ ಯಜಮಾನ್ರಿದ್ದಾರೆ, ಮಕ್ಕಳೆಲ್ಲರೂ ಇದ್ದಾರೆ. ಅವ್ರ ಹತ್ರ ಇವಾಗ ತಾನೇ ಕೇಳ್ಕೊತಾ ಇದ್ವಿ, ಕನಕಾಭಿಷೇಕ ಇದೆ, ನೀವು ನಿಮ್ಮ ಕೈಯಾರೆ ನೀವು ಶುರು ಮಾಡಬೇಕು ಅಂತ. ಪಾಪ ಅವ್ರು ಆಗಲ್ಲ, ಟೈಮ್ ಇಲ್ಲ, ಆ ಥರ ಏನೂ ಹೇಳಿಲ್ಲ. ಆಯಿತಾಯ್ತು ಅಂತ ಎಷ್ಟು ಬೇಗ ಒಪ್ಕೊಂಡ್ರು ಗೊತ್ತಾ. ಅವ್ರಿಗೆ ಶಾಲೆದ್ದು ಸನ್ಮಾನ ಮಾಡಲಾಯಿತು. ಮತ್ತು ನಮ್ಮ ಅತ್ತೆನ ಕೂರಿಸ್ಬಿಟ್ಟು ಕನಕಾಭಿಷೇಕಕ್ಕೆ ರೆಡಿ ಮಾಡಲಾಯಿತು. ಏರಿಯಾ ಕಾರ್ಪೊರೇಟ್ರ್ ಅವರೇ ಫಸ್ಟು ಹಾರ ಹಾಕಿ ಸನ್ಮಾನ ಮಾಡಿ ನಮ್ಮ ಅತ್ತೆಗೆ ಕನಕಾಭಿಷೇಕ ಮಾಡಿಕೊಟ್ರು. ಆಮೇಲೆ ಫ್ಯಾಮ್ಲಿಯವರು ಒಬ್ಬೊಬ್ಬರೇ ಮಾಡಿದ್ವಿ. ಇದೆಲ್ಲ ಸೇಮ್ ಡೇ ಬ್ಯಾನರ್ ಸಹಿತ ಬೆಳಗಿನ ಜಾವ ಆರ್ಡ್ರ್ ಕೊಟ್ಟು ಇಮಿಡಿಯೇಟ್ ಎಲ್ಲ ಬೇಗ ಅಕ್ಕ ಮತ್ತು ಮಾಮ ಇದ್ದಾರಲ್ಲ, ವೆರಿ ಸರ್ಪ್ರೈಸ್ ಕೊಡೋದಕ್ಕೆ ಅವ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ನಮಗೂ ಆಶ್ಚರ್ಯ ಆಗಿತ್ತು. ಅತ್ತೆಗಂತೂ ತುಂಬ ಖುಷಿ ಆಯಿತು. ಅದು ಮೊಮ್ಮಗಳು ನೋಡಿ, ಕೊನೆ ಮರಿ ಮೊಮ್ಮಗಳು. ಆಮೇಲೆ ಒಬ್ಬೊಬ್ಬರೇ ಗ್ರೂಪ್ ಫೋಟೋ ಅಂತ ಒಬ್ಬೊಬ್ಬರೇ ಫೋಟೋ ತೆಗೆಯೋದಕ್ಕೆ ಬರ್ತಾಯಿದ್ರು. ಅದನ್ನೆಲ್ಲ ಹಾಕಿ ನಿಮಗೆ ಬೋರ್ ಮಾಡಲ್ಲ ಫ್ರೆಂಡ್ಸ್ ನಾನು. ನೋಡಿ ಇವಾಗ ಕನಕಾಭಿಷೇಕದ ವಿಡಿಯೋ. ಮಕ್ಕಳು ಮೊಮ್ಮಕ್ಕಳಿಂದ ಹೀಗೆ ಒಬ್ಬೊಬ್ಬರೇ ಮಾಡಿ ತುಂಬ ಸಂತೋಷವಾಗಿತ್ತು. ನಮ್ಮ ಅತ್ತೆಗಂತೂ ಖುಷಿನಲ್ಲಿ ಆನಂದ ಬಾಷ್ಪ. ಅವರು ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ರು. ಅವ್ರಿಗೆ ಸಡನ್ನಾಗಿ ಈ ಥರ ಎಲ್ಲ ಮಾಡೋಷ್ಟೊತ್ತಿಗೆ ಅವ್ರ ಪಾಪ ಹೇಗೆ ರಿಯಾಕ್ಟ್ ಮಾಡ್ಬೇಕಂತಲೂ ಗೊತ್ತಾಗಿಲ್ಲ ಅವ್ರಿಗೆ. ತುಂಬ ಸೈಲೆಂಟಾಗಿ ಕೂತ್ಬಿಟ್ಟಿದ್ರು. ನನಗನ್ನಿಸ್ತು ನಮ್ಮ ಮಾವನಿದ್ದಿದ್ರೆ ಚೆನ್ನಾಗಿರ್ತಿತ್ತಂತ. ಪಾಪ ಏನು ಮಾಡೋದು, ಒಂದು 10 ವರ್ಷ ಹಿಂದೆಯೇ ಅವ್ರು ತೀರೋದ್ರು ಫ್ರೆಂಡ್ಸ್. ಎಲ್ಲರೂ ನಮ್ಮ ಅತ್ತೆಗೆ ಕನಕಾಭಿಷೇಕ ಮಾಡಿ ಅವ್ರ ಕಾಲಿಗೆ ಬಿದ್ದು ಎಲ್ಲರೂ ಆಶೀರ್ವಾದ ಪಡ್ಕೊಂಡ್ವಿ. ಕನಕಾಭಿಷೇಕ ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ ಫ್ರೆಂಡ್ಸ್. ಊಟನೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿ ಕಾರ್ಪೊರೇಟರ್ ಅವರು ಊಟ ಮಾಡ್ತಿರೋ ಫೋಟೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.